ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಹರ್ಷ ಗೇಮರ್ 66. ಇವತ್ತಿನ ವಿಡಿಯೋಲಿ ನಾವು ಪ್ಲೇಸರಿಯಾದಲ್ಲಿ ಇಳಿಯೋಣ ಹಾಗೂ ಹೀರೋಯಿಕ್ 3 ಸ್ಟಾರ್ನಲ್ಲಿ ಇದ್ದೀವಿ. ಗೇಮ್ ಪ್ಲೇ ಹೇಗಿರುತ್ತೆ, ಭೂಯ ಮಾಡ್ತೀವೋ ಇಲ್ಲೋ ನೋಡೋಣ. ಹಾಗೂ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮುಂದೆ ಎಲ್ಲೋ ಕ್ರೀಮ್ನಲ್ಲಿ ಇಳಿದಿದ್ದಾನೆ, ಗನ್ ಹುಡುಕಿ ಅವನಿಗೆ ಹೊಡೆಯೋಣ. ಇಲ್ಲಿ M4A1 ಸಿಕ್ಕಿದೆ ನಮಗೆ. ನನ್ನ M4A11 ಲೆವೆಲ್ 3 ಇದೆ. ನೋಡೋಣ ಎಲ್ಲೋ ಕ್ರೀಮ್ನಲ್ಲಿ ಎಲ್ಲಿಗೋದ ಕಾಣ್ತಾ ಇಲ್ಲ. ರೈಟ್ ಸೈಡಿಂದ ಫೈರ್ ಸಹ ಬರ್ತಾಯಿದೆ. ಇಲ್ಲಿದೆ ಎಲ್ಲೋ ಕ್ರೀಮ್ನಲ್ಲಿ. ಇಳಿದ ತಕ್ಷಣ ಸ್ಕ್ವಾಡ್ ವೈಪ್ ಔಟ್. ಹಾಗೂ ಗಾಯ್ಸ್, ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಖಂಡಿತ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮುಂದೆ ಒಂದು ಸ್ಕ್ವಾಡ್ ಇದೆ, ಅದಕ್ಕೂ ಹೊಡೆಯೋಣ ನಡಿ. ಫುಲ್ ಸ್ಟೆಪ್ಸ್ ಬರ್ತಾಯಿದೆ ಕೆಳಗಡೆ. ಇಲ್ಲೇ ಕೆಳಗಿದ್ದಾನೆ ಅಂದ್ಕೊತೀನಿ. ಮುಂದೆ ಇದ್ದಾರೆ. ಫುಲ್ ಸ್ಟೆಪ್ಸ್ ಅಂತೂ ಬರ್ತಾಯಿದೆ. ಎನಿಮಿ ಎಲ್ಲಿ ನಂಗೆ ಕಾಣ್ತಾ ಇಲ್ಲ. ಇಲ್ಲೇ ಒಬ್ಬ ನಾಕ್ ಆ್ಯಂಡ್ ಫಿನಿಶ್ ಮಾಡಿದ ತಕ್ಷಣ ಇನ್ನೊಬ್ಬ ರಶ್ ಮಾಡಿಬಿಡ್ತಾನೆ ಅನಿಸುತ್ತೆ. ಎನಿಮಿ ಎಲ್ಲಿದೆ ನೋಡ್ತಾ ಇಲ್ಲ, ಲೂಟ್ ಮಾಡೋಕ್ಕೆ ಹೋಗ್ತಿದ್ದಾನೆ ನೀವಂತೂ. ಅವು ನಮ್ಮ ಟೀಮೆಂಟಿಗೆ ಒಬ್ಬದ ಹೊಡೆದ್ಬಿಟ್ಟಿದ್ದಾನೆ. ಇಬ್ಬರಿಗೆ ಹೊಡೆದ್ಬಿಟ್ಟಾನೆ ಇವನೊಬ್ಬನೇ. ಟೀಮ್ನು ಫ್ರೆಂಡ್ಸ್ ಸಹ ಚೆನ್ನಾಗಿ ಆಡ್ತಾ ಇಲ್ಲ. ಇಲ್ಲಿ ಇವನು ಫಿನಿಶ್. ಇಲ್ಲಿಗೆ ನಮ್ಮನ್ನ 3 ಕಿಲ್ ಆಗಿದೆ. 3ನೇ ಕಿಲ್, ಇದು 4ನೇ ಕಿಲ್ ಆಯಿತು. ಇಳಿದ ತಕ್ಷಣ ಟೀಮ್ ರಿವೈವ್ ಅಂತ ಕೇಳ್ತಿದ್ದಾರೆ. ಟೀಮಿಗೆ ರಿವೈವ್ ಮಾಡೋಣ. ಹಾಗೂ ಗೈಸ್, ಇದು ನನ್ನ ಮೊದಲನೇ ವಿಡಿಯೋ. ನೀವು ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹೇಟ್ ಲಿಸ್ಟ್ ತೊಗೊಂಡಿದ್ದೀನಿ. ಎನಿಮಿ ಬಾಕ್ಸಿಂಗ್ ಜಿಮ್ ಹತ್ರ ಇದ್ದಾನೆ. ಬಾಕ್ಸಿಂಗ್ ಮಾಡಿ ಹೊಡೀನಿ ಅವನಿಗೆ. ಬಾಕ್ಸಿಂಗ್ ಜಿಮ್ ಹತ್ರ ಹೋಗಿದ್ದಾನೆ ಎನಿಮಿ. ಅಲ್ಲಿವರೆಗೆ ಹೋಗಬೇಕು. ಹಾಗೆ ಗೈಸ್, ನನ್ನ ಒಂದು ಗಿಲ್ಡ್ ಇದೆ. ಲೆವೆಲ್ 5 ಗಿಲ್ಡ್ ಇತ್ತು, ಲೆವೆಲ್ 3ಗೆ ಬಂದಿದೆ. UID ಪಿನ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಜಾಯ್ನ್ ಆಗೋದಿದ್ದರೆ ಆಗಿ. ಗಿಲ್ಡಾಗಿಲ್ಲ ಅಂದರೆ ಜಾಯ್ನ್ ಆಗಿ, ಇಲ್ಲಾಂದರೆ ನಡೆಯುತ್ತೆ. ಹರ್ಷ ಗೇಮರ್ ಅಂತ ಗಿಲ್ಡ್ ಇದೆ, ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಒಬ್ಬ ನಾಕ್ ಆದ್ನ. ಇಲ್ಲೂ ಎಲ್ಲೋ ಫುಲ್ ಸ್ಟೆಪ್ಸ್ ಬರಕತ್ತವ, ನೋಡೋಣನ್ರಿ. ಇಲ್ಲ ಫಿನಿಶ್ ಮಾಡಿದ್ದು ಬೇರೆ ಕಡೆ. ಫುಲ್ ಸ್ಟೆಪ್ಸ್ ಬರ್ತಾ ಇಲ್ಲ. ಕ್ಯಾಂಪರ್ ಕುಂತಿದ್ದಾನೆ ಇಲ್ಲಿ. ಅರೇ ಸ್ಕೈಲರ್ ಮಾಮ ಅಂದಿತ್ತು. ಸ್ಕೈಲರ್ 3 ಗ್ಲೂವಲ್ ಮಾಡ್ತಾನೆ. 2 ಸ್ಲೈಯರ್ ಐತೆ. ಒಂದು ಸತಿ ಮೆಡಿವಿಕೇಟ್ ಮಾಡೋಕ್ಬಿಟ್ಟು ನಿಂಗೆ ತೋರಿಸ್ತೀನಿ. ನಾಕೇ ಮಾಡಿಬಿಟ್ಟು ನಾವು ರಿವೈವ್ ಮಾಡಿ ಬ್ರೋ. ಮಾಡಿದರು. ನಮ್ಮ ಟೀಮ್ ತುಂಬ ಫಾಸ್ಟು. ಕೇಳಿದ ಕೂಡಲೇ ರಿವೈವ್ ಮಾಡಿಬಿಡ್ತಾರೆ. ಹೀಗೆ ಎನ್ಮಿ ಅಲ್ಲೇ ಹೊಡೆದ್ರೆ ಅಲ್ಲಿಗೆ ಹೋಗಿ ಹೊಡೆಯೋಣ ಅವರಿಗೆ. ನೋಡೋಕ್ಕೆ ಪೂರ ಸ್ಕ್ವಾಡ್ 3 ಜನ ಬಂದುಬಿಟ್ಟಿದ್ದಾರೆ. ಇನ್ನೊಬ್ಬ ಎಲ್ಲೂ ಕಾಣ್ತಾ ಇಲ್ಲ. ಮೇಲುಗಡೆ ಹೋಗಿದ್ದಾನೆ. ಕೆಳಗೆ ಸ್ವಲ್ಪ ಲೂಟ್ ಮಾಡ್ಕೊಂಡು ಹೊಡೆಯಮ್. ಈಗ ಥಾಮಸ್ಗಿಂತ ಡ್ಯಾಮೇಜೇ ಬರ್ತಾಯಿಲ್ಲ. ಎಲ್ಲ ಎಬಿಲಿಟಿ ಚೇಂಜ್ ಮಾಡಿಬಿಟ್ಟಿದ್ದೀರ. ಕಾಣ್ತಿದ್ದಾನೆ ಥಾಮಸ್. ಎಷ್ಟನ್ನ ಡ್ರ್ಯಾಗ್ ಮಾಡಿ ಅದು ಬಾಡಿ ಶಾಟೇ ಬೀಳುತ್ತೆ. ಅದೇ ಸ್ಕ್ವಾಡ್ ಇತ್ತು. ಮಚ್ಚ ನೋಬಿತಬ್ರು ರಿವೈವ್ ಮಾಡು ಮಚ್ಚ. ಸ್ಕ್ವಾಡ್ ನೋಡಿದರೆ ತುಂಬ ಸೀದಾ ಹೆಡ್ ಶಾಟೇ ಹೊಡೆದ್ಬಿಟ್ರು. ಹೆಡ್ ಶಾಟ್ ತುಂಬ ಓನ್ಲಿ ರೆಡ್ ನಂಬರ್ಸ್ ಹೊಡೆದ್ನೆ ಅನಿಸುತ್ತೆ. ಮಚ್ಚ ರಿವೈವ್ ಮಾಡಿಸಿದ. ಅಲ್ಲಿಗೆ ಬಾ, ಅಲ್ಲಿಗೆ ಹೋಗೋಣ. ನಿನ್ನ ಬಾಜು ಹುಕೋಂಗಿದ್ದ. ಸರಿ ಬರ್ತಿದ್ದೀನಿ ನಿಂದ್ರು. ನಾಕ್ ಮಾಡಿಬಿಟ್ಟ ನಮ್ಮ ಟೀಮೇಟಿಗೆ. ಹೊಡಿಬೇಕು ಇವನಿಗೀಗ. ಮುಂದೆ ಯಾಗನಿದೆ. ಫೇಮಸ್ಸಿಂತ ಆಡೋಕ್ಕೆ ಆಗೋಲ್ಲ. ಸ್ಕೋಪಿನ್ ಮಾಡಿ ಆಡಿದರೆ ಹೊಡಿಬೋದು ಇವನಿಗೆ. ಅಲ್ಲಿಂದ ಬಚ್ಚಿಟ್ಕೊಂಡಿದ್ದಾನೆ. ಲಾಸ್ಟ್ ಒಂದು ಗೋಲಿ, ಒಂದೇ ಬುಲೆಟ್ ಹೊಡೆದಿದ್ರೆ ನಾಕ್ ಆಗಿಬಿಡ್ತಿದ್ದ. ಹರೇಶ್ ಎಲ್ಲಿಗೆ ಓಡುಂಟ್ಯಾ? ನಾನು ನಿನ್ನಿಂದನೇ ಅದೀನಿ. ಓಡು ಮಗ, ನಾನು ನಿನ್ನ ಬಿಡಲ್ಲ. ಓಡಿದರೆ ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಗಾಯ್ಸ್.
ತುಂಬ ಲೂಟ್ ಇದೆ ಇವನ ಹತ್ರ ಅಂತೂ. ಏನೆಲ್ಲ ಲೂಟ್ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲಿಗೆ ಮತ್ತೆ ಇಳಿದು ಬರ್ತಾನೆ, ಹೆಣ್ಣು ಮೇಲೆ ಹಚ್ಚಿಬಿಡೋಣ. ಓ, ಎಲ್ಲಿಂದ ಫೈರ್ ಕೊಡ್ತಿದ್ದಾರೆ ಇವರು? ಮ್ಯಾಗ್ ಬೀಳಿ ಇಲ್ಲ, ಮ್ಯಾಗಂತೂ ಯಾರಿಲ್ಲ. ಓ, ಕೆಳಗಿದ್ದಾನೆ ಅವನು. ಯಾರು ಹೊಡೆದ್ರು? ಅರೆ ಮತ್ತೆ ಅದೇ ಸ್ಕ್ವಾಡ್ ಬಂದಿದೆ ಬ್ರೋ. ಸ್ಕೈಲರ್, ಮತ್ತೆ ಸ್ಕೈಲರ್. ಓಸೋದು ಸ್ಕೈಲರ್ ಹಾಕಿ ಹೊಡೆದಿದ್ದ ಟೀಮೆಂಟ್ ಕೆಳಗೆ. ಪೂರಾ ಸ್ಕ್ವಾಡ್. ಇನ್ನೊಂದು ಸತಿ ರಿವೈ ಆದರೆ ನಾನು ಅವನಿಗೆ ಹೊಡೆದೇ ಬಿಡ್ತೀನಿ. ಇನ್ನು 13 ಜನ ಅಲಾವಿದ್ದಾರೆ. ಹಾಗೂ ಆ ಸ್ಕ್ವಾಡಿನ ಜನ ನನಗೆ 3 ಸತಿ ನಾಕ್ ಮಾಡಿದರು. ಈ ಸತಿನ ಕಂಡ್ರೆ ಅವನು ಹೊಡಿಲೇಬೇಕು. ಟೀಮೆಂಟಿಗೆ ಸ್ವಲ್ಪ ಹಿಲ್ ಮಾಡೋಣ. ಬನ್ನಿ ಮುಂದೆ ಗಾಡಿ ತೊಗೊಂಡು ಹೋಗೋಣ. ಝೋನ್ ತುಂಬ 5 ಡ್ಯಾಮೇಜ್ ತೊಗೊತಿದೆ ಬ್ರೋ. ಹಾಗೂ ಎನ್ಮಿನ 12 ಜನ ಇದ್ದಾರೆ, ಯಾರೂ ಕಾಣ್ತಾ ಇಲ್ಲ ಅಷ್ಟೇ. ನಮ್ಮ ಹಾಗೂ ಗಾಡಿ ಓಡಿಸೋ ಸ್ಕಿಲ್ ಭಾಳ ಕಡಿಮೆ ಇದೆ. ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅಂದ್ಕೊತೀನಿ. ಟಾಪ್ 10 ಅಲೈವ್ ಆದರು. 180 ಡ್ಯಾಮೇಜ್ ಬಂತು, ಆದರೂ ಸಾಯಲಿಲ್ಲ. ಇವ ಝೋನಾಗಿದ್ದಾನೆ ಆದರೂ ಬರ್ತಾಯಿಲ್ಲ. ನನ್ನಂತೂ 15 ಹೆಚ್ ಬಿ ಕಟ್ ಆಗ್ತಿದೆ. ಈಗಾದರೂ ಸಾಯ್ಬೋದು. 91 ಬಿತ್ತು, ಆದರೂ ಸಾಯ್ತಾ ಇಲ್ಲ ಎನ್ಮಿ. ಅನ್ಲಿಮಿಟೆಡ್ ಹೆಚ್ ಬಿ ಇಟ್ಕೊಂಡು ಬಂದಿದ್ದಾನೆ ಕಾಣುತ್ತೆ. ಓ, ಟೀಮೆಂಟ್ಸ್ ಹೊಡ್ರಿ ಅವನಿಗೆ. ಇವಪ್ಪ ಸಕ್ಕ ಡ್ಯಾಮೇಜ್ ಕೊಟ್ಟೆ ಅವನು. ಈ ಥರ ಎಲ್ಲ ಹೊಡಿತಾನೆ. ಮೊದಲೇ ಮೆಡಿಕಿಟ್ ಇಲ್ಲ, ಸ್ವಲ್ಪ ಎಸ್ಕೇಪ್ ಆಗಿ ಮತ್ತೆ ಬರಬೇಕನ್ಸುತ್ತೆ. ಮೆಡಿಕಿಟ್ಟೇ ಇಲ್ಲ ನನ್ನ ಹತ್ರ, ಅದಕ್ಕೆ ಸುಮ್ಮನೆ ದೂರ ಹೋಗ್ಬಿಡೋಣ. ಎನ್ಮಿ ಟೀಮೆಂಟ್ ಫೈಟ್ ತೊಂತೀನಿ, ದೂರ ಹೋಗೋಕ್ಕಾಗಲ್ಲ. ಗಾಡಿ ಬ್ಲಾಸ್ಟ್ ಮಾಡಿಬಿಟ್ಟ ಎನಿಮಿ. ಮಚ್ಚ ಹಿಲ್ ಮಾಡ್ತೀನಿ, ಮೆಡಿಕಿಟ್ ಇದ್ರೆ ಕೊಡು. ಮೆಡಿಕಿಟ್ ಕೊಡ್ರು. ಇಲ್ಲ, ಮೆಡಿಕಿಟ್ ಟೀಮ್ ಅಂತೂ ಕೊಡ್ತಾ ಇಲ್ಲ. ಫೈಟ್ನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಫೈಟೇ ಎಲ್ಲ ಇಂಪಾರ್ಟೆಂಟ್ ಅವರಿಗೆ. ಹಿಂಗಿದ್ರು ಮಾಸ್ಟರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈಗ ಹೀರೋಗೆ 3 ಸ್ಟಾರ್ನಲ್ಲಿ ಇದ್ದೀವಲ್ಲ, ಲಾಬಿ ಸ್ವಲ್ಪ ಚೆನ್ನಾಗೇ ಇದೆ. ಇನ್ನು 4 ಜನ, ಇನ್ನೂ ಒಬ್ಬನಿದ್ದಾನೆ, ಅದನ್ನ ಕಾಣ್ತಾ ಇಲ್ಲ. ಆದರೆ ರಿವೈವ್ ಮಾಡಿಬಿಟ್ಟೆ ಇದ್ದಾನೆ. ಝೋನ್ ಒಳಗಡೆ ಹೋಗಿ ರಿವೈವ್ ಮಾಡಿದ್ದಾನೆ ಎನ್ಮಿ. ನನ್ನ ರೈಟ್ ಸೈಡಿಗೆ ಒಬ್ಬ ಬೆಳೆದಿದ್ದಾನೆ, ಅವನಿಗೆ ಹೊಡೆಯೋಣ. ಅವನು ಓಡೋಗ್ಬಿಡ್ತಾನೆ, ಗಾಡಿ ತೊಗೊಳ್ಳೇಬೇಕು. ಎಲ್ಲಿ ಕ್ಯಾಂಪಿಂಗ್ ಮಾಡ್ತಾನೆ? ಇತ್ತದೆ ನಂಗೆ 2 ಸಾರಿ ಹೊಡೆದು. ಈ ಸ್ಕ್ವಾಡಿ ಹೊಡೆದಿತ್ತು ನನಗೆ 2 ಸತಿ. ನಡಿ ಮನೆಗೆ ನಡಿ. ಮತ್ತೆ ಅವನು ಇನ್ನೊಬ್ಬನಿಗೆ ಹೊಡೆದು ಲಾಲ್ ತೋರಿಸು. ನನ್ನ ಹತ್ರ ಲಾಂಗ್ ರೇಂಜ್ ಗನ್ ಇಲ್ಲ, ಶಾರ್ಟ್ ತೊಗೊಂಡು ಬರ್ತಿದ್ದೀನಿ. ಸಿಕ್ಕೇ ಬಿಟ್ಟೆ ಅಲ್ಲೋ. ನೋಡಿ ಮನೆಗೆ ನಡಿ. ನನಗೆ 3 ಸತಿ ಹೊಡಿತಾರೆ. ನೀವು ಹೊಡೆದ್ರು ಬುಯ್ಯ ಮಾತ್ರ ನಂದೆ. ಇನ್ನೂ ಒಬ್ಬ ಎಲ್ಲೂ ಕಾಣ್ತಾ ಇಲ್ಲ. ಝೋನಲ್ಲಿ ಒಳಗಿದ್ದಾನೆ ಅನಿಸುತ್ತೆ. ಎಲ್ಲಿದ್ದಾನೆ? ಕಾಣ್ತಾನೆ ಇಲ್ಲ ಎನಿಮಿ. ಇನ್ನೂ ಒಬ್ಬನೇ ಉಳಿದಿದ್ದಾನೆ, ಹೊರಗೆ ಬರ್ತಿಲ್ಲ. ನೋಡೋಣ. ಝೋನಲ್ಲಿ ಇದ್ದಾನೆ ಅನಿಸುತ್ತೆ. ಎಲಿಮಿನೇಟ್ ಆದ. ಇಲ್ಲಾಗಿದೆ ನಮ್ಮದು.